आप सभी दर्शकों का स्वागत है। मैं हूं आपके साथ मुबीना। ಎಲ್ರಿಗೂ ಜೈ ಭೀಮ್ ಬಂಧುಗಳೇ, ವಿಜಯಪುರ ನಗರದಲ್ಲಿ ಇತ್ತಿತ್ತಲಾಗಿ ಒಂದು ಕೋಮುವಾದಿಯ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಕಾಮನ್ ಆಗಿದೆ. ಒಬ್ಬ ಶಾಸಕರಾಗಿ ತಮ್ಮದೇ ಆಗಿರತಕ್ಕಂಥ ಗತ್ನಲ್ಲಿರಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪದೇ ಪದೇ ಕೋಮುವಾದವನ್ನು ಕೆರಳಿಸುವ ರೀತಿಯಲ್ಲಿ ಹೇಳ್ತಕ್ಕಂಥ ಹೇಳಿಕೆಗಳು. ಒಬ್ಬ ಮುಸ್ಲಿಂ ಹುಡುಗಿಯನ್ನ ನೀವು ಲವ್ ಜಿಹಾದ್ ಮಾಡಿದ್ರೆ ನಾನು 5 ಲಕ್ಷ ಕೊಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಎಷ್ಟು ಅಸಂಬದ್ಧ ಮತ್ತು ಅಸಂವಿಧಾನಿಕ. ಅವರು ಏನಾದರೂ ಆ ರೀತಿ ಕೊಡುದೇ ಇದ್ರೆ, ಆ ರೀತಿ ಹಲವಾರು ಮದುವೆಗಳಾಗಿದ್ದಾವ, ಮ್ಯಾರೇಜ್ಗಳಾಗಿದ್ದಾವ, ಅವ್ರಿಗೆ ಬೇಕಾದ್ರೆ ಪ್ರೋತ್ಸಾಹ ಮಾಡಲಿ. ಆದರೆ ನೀವು ಪ್ರವೋಕ್ ಮಾಡ್ತಕ್ಕಂಥದ್ದು ಕೆಲಸ ಇದೆಯಲ್ಲ, ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕೃತ್ಯ, ಇದು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಅದೇ ರೀತಿ ಇದನ್ನೇ ಇಟ್ಕೊಂಡು ಒಬ್ರು ವಕೀಲರು, ನೀವು ಹಿಂದುಳಿದ ವರ್ಗ, ದಲಿತ ಮತ್ತು ಅಲ್ಪಸಂಖ್ಯಾತ ಬೇರೆದವ್ರನ್ನ ಮದುವೆ ಆದರೆ ನಿಮಗೆ ನಾನು 1 ಕೋಟಿ ಕೊಡ್ತೀನಿ ಅಂತಕ್ಕಂಥದ್ದು, ಇವರಿಬ್ರು ಮಾಡ್ಲಿಕ್ಕೆ ಹೊರಟಿದ್ದಾದರೂ ಏನು ನಗರದಲ್ಲಿ? ಇವರು ಒಂಥರ ಮುಸ್ಲಿಂ ಯುವಕರನ್ನ ಮದುವೆ ಆದರೆ ಅವರು 5 ಲಕ್ಷ ಕೊಡ್ತೀನಿ ಅಂತಕ್ಕಂಥದ್ದು, ಇವರು ದಲಿತರನ್ನ ಮದುವೆ ಆದರೆ, OBC ಅಲ್ಪಸಂಖ್ಯಾತರನ್ನ ಮದುವೆ ಆದರೆ 1 ಕೋಟಿ ಕೊಡ್ತೀನಿ ಅಂತಕ್ಕಂಥದ್ದು. ಇವ್ರು ಏನು ಹೇಳಿಕ್ಕೆ ಹೊರಟಿದ್ದಾರೆ ಸಮಾಜಕ್ಕೆ, ಏನು ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಇವರಿಬ್ರು ಅಂತಕ್ಕಂಥದ್ದು. ಇವ್ರು ಹೇಳಿರ್ತಕ್ಕಂಥದ್ದು ತಪ್ಪೆ, ಇವ್ರು ಹೇಳಿರ್ತಕ್ಕಂಥದ್ದು ತಪ್ಪೆ. ಆದರೆ ಇವ್ರು ಹೇಳ್ತಕ್ಕಂಥದ್ದು ಇಷ್ಟೇ, ಮಾನವ ಸಮಾಜದಲ್ಲಿ ಸಂವಿಧಾನಬದ್ಧವಾಗಿ ನಾವೆಲ್ಲರೂ ಬದುಕಬೇಕಾಗಿದೆ, ಮನುಷ್ಯ ರೀತಿಯಲ್ಲಿ ವರ್ತಿಸ್ರಿ ಅಂತಕ್ಕಂಥದ್ದು ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಸಲಹೆ. ಒಂದು ವೇಳೆ ನೀವು ಇದೇ ರೀತಿ ಸಮಾಜದಲ್ಲಿ ಕೆಟ್ಟ ಹೇಳಿಕೆಗಳನ್ನು ಕೊಡ್ತಾ, ಜನರನ್ನ ಪ್ರವೋಕ್ ಮಾಡ್ತಾ, ಜನರನ್ನ ತೊಂದರೆ ಕೊಡ್ತಾ ಹೋದ್ರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಶಾಂತಿ ನೆಲೆಸಲ್ಲ. ನೀವು ಶಾಸಕರಾಗಿ ಮಾಡ್ತಕ್ಕಂಥದ್ದು ತಪ್ಪು, ನೀವು ವಕೀಲರಾಗಿ ಮಾಡ್ತಕ್ಕಂಥದ್ದು ತಪ್ಪು. ನಾನು ಪೂರ್ಣ ಪ್ರಮಾಣದಲ್ಲಿ ಅದು ಏನು ಹೇಳಿಕೆ ಕೊಟ್ಟಿದ್ದಾರೋ ನಾನು ಕೇಳಿಲ್ಲ. ಅವ್ರು ಏನಾದ್ರು ವಕೀಲರಿಗೆ ಅದೇನು ಹೇಳಿಕೆ ಆ ರೀತಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ ಶ್ರೀನಾಥ್ ಪೂಜಾರಿ ಅಂತೇಳಿ, ನನ್ನ ಜೊತೆಲಿದ್ದವರು ಖದೀರ್ ಸರ್ ಅಂತೇಳಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।